ಎಲ್ಲರಿಗೂ ನನ್ನ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ನಾನು ಹೀಗೆ ಸಾಮಾಜಿಕ ಜಾಲತಾಣವನ್ನು ನೋಡ್ತಿರುವಾಗ ನನ್ನನ್ನು ತುಂಬ ಕಾಡಿದಂತಹ ಒಂದು ಅದ್ಭುತ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಬಂದಿದ್ದೇನೆ. ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನು ಓದಿಸಿ ಆತನಿಗೆ ಒಂದು ಉದ್ಯೋಗ ಸಿಗಬೇಕೆಂಬ ಆಸೆ ಅವರಿಗೆ. ಉದ್ಯೋಗ ಸಿಕ್ಕ ನಂತರ ನನ್ನ ಮಗನಿಗೆ ಒಂದು ಮದುವೆ ಆದರೆ ಸಾಕಪ್ಪ ಅಂತ. ಆತ ಎಲ್ಲೋ ಚೆನ್ನಾಗಿರಲಿ, ಯಾವುದೇ ಹಬ್ಬವಿರಲಿ ನನ್ನ ಮಗ ನಮ್ಮ ಜೊತೆ ಹಬ್ಬವನ್ನು ಆಚರಿಸಲಿ ಎಂಬ ಕನಸು. ಹೀಗೆ ಅಪರೂಪಕ್ಕೆ ಹಬ್ಬಕ್ಕೆ ಅಂತ ಊರಿಗೆ ಮಗ ಮತ್ತು ಸೊಸೆ ಬಂದಿದ್ದರು. ತನ್ನ ಹಳ್ಳಿಯಿಂದ ಮಗ ಸೊಸೆ ಹಬ್ಬ ಮುಗಿಸಿ ನಗರಕ್ಕೆ ಹೊರಡಲು ತಯಾರಾಗ್ತಿದ್ರು. ಆ ತಾಯಿ ಮಗ ಸೊಸೆಗಾಗಿ ಅಕ್ಕಿ ಹಿಟ್ಟಿನ ಡಬ್ಬ, ಖಾರದ ಪುಡಿ ಡಬ್ಬ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಹುಣಸೆಹಣ್ಣು ಎಲ್ಲವನ್ನೂ ತಂದು ಕಾರಿನ ಡಿಕ್ಕಿಗೆ ತುಂಬಿದ್ದಳು. ಮಗ ಇನ್ನೇನು ಕಾರ್ ಶುರು ಮಾಡಿ ಹೊರಡಬೇಕು ಎನ್ನುವಷ್ಟರಲ್ಲಿ ಸೊಸೆಗೆ ಅದೇನೋ ನೆನಪಾಗಿ ತೆಂಗಿನಕಾಯಿ ಮರೆತುಬಿಟ್ರಲ್ಲ ಅತ್ತೆ ಎಂದು ಕೂಗಿಕೊಂಡ್ಳು. ಆಗ ತಾಯಿ ಬಂದೆ ತಡಿಯವ ಎನ್ನುತ್ತಾ ಒಂದೇ ಉಸಿರಿನಲ್ಲಿ ತೆಂಗಿನಕಾಯಿ ಚೀಲ ಹೊತ್ತು ಓಡಿ ಬರುವಾಗ ಪಿನ್ನು ಹಾಕಿದ ಚಪ್ಪಲಿಯ ಅಂಗುಷ್ಟ ಕಿತ್ತೋಯಿತು. ಮಗನಿಗೆ ತನ್ನ ತಾಯಿ ಒಂದು ಜೊತೆ ಚಪ್ಪಲಿ ತರಲು ಹೇಳಿದ್ದು ಆಗ ನೆನಪಾಯಿತು. ಕಾರು ಹೊರಟಿತು. ಚಕ್ರಗಳು ಎದೆ ಮೇಲೆ ಅರಿದಂತೆ ಭಾಸವಾಯಿತು ಅವನಿಗೆ. ಮಕ್ಕಳಿಗಾಗಿ ತಮ್ಮ ಸರ್ವಸ್ವವನ್ನೇ ದಾರಿ ಎರೆದು ಮಕ್ಕಳ ಸಂತೋಷದಲ್ಲಿ ತಾವು ಸಂತೋಷ ಪಡುವ ಪಾಲಕರನ್ನ ಒಮ್ಮೆ ತಿರುಗಿ ನೋಡಿ. ಇವತ್ತಿನ ದಿನಗಳಲ್ಲಿ ತಂದೆ ತಾಯಿಯ ಪ್ರೀತಿಯನ್ನೇ ಮರೆಯುವಂತಹ ಸಮಾಜ ಸೃಷ್ಟಿಯಾಗ್ತಿದೆ. ತಂದೆ ತಾಯಿಯ ಪವಿತ್ರ ಪ್ರೀತಿಯನ್ನು ಮರೆತು ಎಲ್ಲೋ ಪ್ರೀತಿಯನ್ನು ಅಂಗಲಾಚುವ ಹೋಗುವ ವಿಪರ್ಯಾಸವನ್ನು ಕಣ್ಣುಗಳು ನೋಡುವಂತಾಗಿದೆ. ತನ್ನ ಹೆತ್ತವರನ್ನು ಖುಷಿಯಾಗಿ ಇಟ್ಟುಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಹೌದು ಎನ್ನುವುದನ್ನು ಮರೆಯುವಂಥ ಕಾಲದಲ್ಲಿದ್ದೇವೆ. ಮೋಜು ಮಸ್ತಿಗೆ ತಂದೆ ತಾಯಿ ಹಣವನ್ನು ಉಪಯೋಗಿಸಿಕೊಂಡು ಅವರನ್ನೇ ಮನೆಯಿಂದ ಹೊರಹಾಕುವ ಜನಗಳ ಮನಸ್ಥಿತಿ ಬದಲಾಗಲಿ ಭಗವಂತ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.